ಇವೆಲ್ಲ ಘಟನೆಗಳಿಗೆ ಇಲ್ಲಿ ಫುಲ್ ಪಾಯಿಂಟ್ ಇಡ್ತಾ ಇದ್ದಾರಾ, SIT ತನಿಖೆ ನಿಲ್ಲಿಸ್ತಾ ಇದ್ದಾರಾ, ಅದು ಸತ್ಯ ಹೇಳಿದಪ್ಪ ಸತ್ಯ ಅಂತ ಹೇಳ್ತಾ ಇದ್ದಾರಾ? ಇನ್ನು ಸರ್ಕಾರ ಮತ್ತು SIT ಬಿಟ್ಟಂಥ ಕೆಲಸ ಇದನ್ನು ಯಾವ ರೀತಿಯಾಗಿ ಜನರ ಮುಂದೆ ಇಡ್ತಾರೆ ಇದನ್ನು ಅನ್ನುವಂಥ ಮಾತನ್ನು. ಆದರೆ ಜನ ಮಾತ್ರ ಅದರಲ್ಲೂ ಈ ಹೋರಾಟಗಾರರು ಗಾಬರಿಯಿಂದ ಆತಂಕದಿಂದ ಏನಾಗಬಹುದು ಅಂತ ನೋಡ್ತಾ ಇದ್ದಾರೆ. ಅವರ ಬಯಕೆ ಇನ್ನೊಂದು SIT ನೇಮಿಸ್ರಿ, ಇವೆಲ್ಲದೂ ತನಿಖೆಗಳಾಗಲಿ ಎನ್ನುವಂಥ ಮಾತುಗಳಿದ್ದಾವೆ. ಅದು ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದು. ಅದು ಸಹಿತ ಇವತ್ತು ಒಂದು ಪ್ರಶ್ನಾರ್ಹ ಉಳಿದ್ಬಿಟ್ಟದ. ನೋಡೋಣ ಅದು ಏನಾಗ್ಬೋದು ಅನ್ನುವಂಥದ್ದು. ಒಟ್ಟಿನಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ನಡೆದಂಥ ಈ ಘಟನೆಗಳು ಎಲ್ಲರಿಗೂ ಗಾಬರಿ ಹುಟ್ಟಿಸುವಂಥದ್ದು. ಜೊತೆಗೆ ಸತ್ಯ ಹೊರಗೆ ಬರಲಿ ಅನ್ನೋದು ಎಲ್ಲರ ಮಾತಿದ್ರು ಅದು ಬರುವ ಸಾಧ್ಯತೆ ಕಡಿಮೆ ಆಗಿದ್ದಾವೇನೋ ಅನ್ನುವಂಥ ಒಂದು ಪ್ರಬಲವಾದ ಊಹೆ ಸಂಶಯ ಶುರುವಾಗ್ಯದ. ಅದು ಏನಾಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ SIT ಮಾತ್ರ ಇವತ್ತು ಸಂಶಯದ ಸುಳಿಯಲ್ಲಿ ಸಿಕ್ಕೊಂಡದ. ಸತ್ಯ ಹೇಳ್ತದನ ಇದು ಅನ್ನೋಂಥ ಪ್ರಶ್ನೆ ಮಾಡ್ತಾಯಿದೆ ಎಲ್ಲ ಜನ. ಇದಕ್ಕೆ SIT ಉತ್ತರ ಕೊಡಬೇಕು, ಜೊತೆಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಈ SITಯಿಂದ ಸತ್ಯ ಹೊರಗೆ ಬರ್ತದನ ಅನ್ನುವಂಥ ಮಾತನ್ನು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆ.